ಹಲೋ ಅಂತ ದಿಸ್ ಇಸ್ ಶಾರುಖ್, ನೀವು ನೋಡ್ತಾ ಇರೋದು ಗಲಿ ಫುಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತಂದ್ರೆ. ಆ್ಯಂಡ್ ಇವತ್ತು ನಾವು ಬಂದಿರೋ ಜಾಗ ಇಲ್ಲ ಅಂತಂದ್ರೆ ಹಿಂದೆ ಈ ಬ್ಯಾಕ್ ಗ್ರೌಂಡ್ ಇವೆಲ್ಲ ನೋಡಿನೇ ಗೊತ್ತಾಗಿರಬೇಕು. ಸೊ ಒಂದು ಸ್ಟ್ರೀಟ್ ಫುಡ್, ಅದು ನಾನ್ ವೆಜ್ ಊಟ ಮಾಡ್ಕೊಂಡು ಹೋಗೋಣ ಅಂತ ಒಂದು ಜಾಗಕ್ಕೆ ಬಂದಿದ್ದೀವಿ. ಈ ಜಾಗ ಬಂದು ನಿಮಗೆ ಯಾವಾಗ ಜನ ಇರ್ತಾರೆ ಯಾವಾಗ ಜನ ಇರಲ್ಲ ಅಂತಾನೆ ಗೊತ್ತಾಗಲ್ಲ, ಅಷ್ಟೊಂದು ರಶ್ ಆಗಿರುತ್ತೆ. ಮೇನ್ಲಿ ಒಂದು ಇಲ್ಲಿ ನಾಟಿ ಶೈಲಿಯ ಈ ಒಂದು ಬೋಟ್ ಇರಲಿ, ಲಿವರ್ ಇರಲಿ, ಚಿಕನ್ನು, ಸೊ ಇವೆಲ್ಲ ಐಟಮ್ಸ್ ಬಂದು ತುಂಬ ಫಾಸ್ಟ್ ಮೂವಿಂಗು. ಸೊ ಅದರಲ್ಲೂ ಸಹ ಈಗ ನೋಡ್ಬೋದು, ನಾನು ಹಿಂದೆ ಆಲ್ಮೋಸ್ಟ್ ನೀವು ಕಸ್ಟಮರ್ಸ್ ಬಂದು ಈಗ ಜಸ್ಟ್ ಬಂದಿರೋದು ಓಪನ್ ಮಾಡಿದ ತಕ್ಷಣವೇ. ಇನ್ನು ಒಂದು ಅರ್ಧ ಗಂಟೆ ಬಿಟ್ಟರೆ ಈ ಜಾಗ ಹಿಂಗಿರಲ್ಲ, ಇದಕ್ಕಿಂತ ಸಖತ್ ರಶ್ ಆಗಿರುತ್ತೆ. ಬಟ್ ಅದಕ್ಕಿಂತ ಮುಂಚೆ ನಾವು ಎಲ್ಲ ಟೇಸ್ಟ್ ಮಾಡ್ಕೊಬಿಡೋಣ. ಆ್ಯಂಡ್ ಇವ್ರು ಬಂದು ಹಲವಾರು ವರ್ಷದಿಂದ ಇದೇ ಜಾಗದಲ್ಲಿ ಸೇಮ್ ಇದೇ ರೀತಿ ಸ್ಟ್ರೀಟ್ ಫುಡನ್ನು ಸರ್ವ್ ಮಾಡ್ಕೊಂಡು ಬರ್ತಿದ್ದಾರೆ. ಸೊ ನಾವು ಹೋಗಿ ಏನೇನಿದೆಯೋ ಎಲ್ಲ ಟ್ರೈ ಮಾಡೋಣಂತೆ. ಬಟ್ ಅದಕ್ಕಿಂತ ಮುಂಚೆ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಯಾರು ಹೊಸಬ್ರು ಇದ್ದರೆ ಮರೀತಾ ಸಬ್ಸ್ಕ್ರೈಬ್ ಮಾಡಿ. ಸೊ ಓಟು ಎಲ್ಲರೂ ಹಾಕಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಏನೇನಿದೆ ಅಂತ ಹೋಗಿ ಅಣ್ಣ ಹತ್ರ ಮಾತಾಡಿಸಿ ಹಂಗೆ ಈ ಲೊಕೇಶನ್ ಎಲ್ಲೆಲ್ಲಿ ಬರುತ್ತೆ ಅಂತ ಅವ್ರ ಹತ್ರ ಕೇಳಿಕೊಂಡು ಹಂಗೆ ನಾವು ವೀಡಿಯೋನ ಶುರು ಮಾಡೋಣ. ಎಕ್ಸಾಕ್ಟ್ಲಿ ಒಂದು ಟುವರ್ಡ್ಸ್ ನಿಮಗಿದು ಈ ಒಂದು ಜಕ್ಷಂದ್ರ ಹೋಗ್ತೀವಲ್ಲ, ಸೊ ಆ ಒಂದು ದಾರಿನೇ ಇಲ್ಲೊಂದು ಗ್ರೀನ್ ವ್ಯೂ ಹಾಸ್ಪಿಟಲ್ ಅಂತ ಇದೆ, ಅದ್ರ ಪಕ್ಕದಲ್ಲೇ ಇವರು ಈ ಒಂದು ಸ್ಟಾಲ್ ಹಾಕಿರ್ತಾರೆ. ಸೊ ಟೈಮಿಂಗ್ಸ್ ಎಲ್ಲ ಕೇಳೋಣಂತೆ, ಹಂಗೆ ಟೆಲಿನ್ ವೀಡಿಯೋ ವಾಚ್ ಮಾಡಿ. ಇವತ್ತೊಂದು ಸಖತ್ತಾಗಿರೋ ಒಂದು ಬೇಟೆ ಇದೆ. भैया सिरो ले क्या चाहिए? ऑनियन चलो ऑनियन हाफ रೈಸ್ ಮೊಟ್ಟೆ ಹಾಕ್ಬೇಕಾ? ಮುದ್ದೆ, ರೈಸ್, ಬೋಟಿ, ಚಿಕನ್ ಲಿವರ್, ತಲೆ ಮಟನ್, ಮಟನ್ ಲಿವರ್, ಚಿಕನ್ ಮಸಾಲ, ಮಟನ್ ಶೇರ್ವಾ, ವೆಜ್ ಬೋಟಿ, ವೆಜ್ ಸೊಪ್ಪು ಸಾರು, ರಸಮ್. ಮಿಠೆ ಕೊಡ್ತೀನಿ, 2 ಪರೋಟ ಕೊಡ್ತೀನಿ, ಹಾಫ್ ರೈಸ್ ಕೊಡ್ತೀನಿ. ರೈಸ್ ಒಂದು 2 ನಿಮಿಷ ಆಗ್ತಾಯಿದೆ. 2 ಪರೋಟ ಕೊಡಲಾ? ಬಟ್ಟೆ ತುಂಬ ಅಲ್ಲ, 2 ತಗೋ. ನೀವು ಹೇಳಿರ ಮತ್ತೆ ಮನೆ ಬರಿಬೇಡಿ. ಮೊಟ್ಟೆ ಹಾಕ್ತೀನಿ ಬೇಗ, 1 ನಿಮಿಷ ಕೊಟ್ಟೆ. ಆಲ್ ರೈಟ್ ಅಂತಮ್ಮ. ಸೊ ಇವ್ರ ಹತ್ರ ಬಂದು ಈ ಲಿವರು ಮತ್ತು ಈ ಚಿಕನು ಜೊತೆಗೆ ಬೋಟಿ ಇವೆಲ್ಲ ತುಂಬ ಫಾಸ್ಟ್ ಮೂವಿಂಗ್ ಅಂತೆ, ಅದನ್ನೇ ತಗೊಂಡಿದ್ದೀವಿ. ಆ್ಯಂಡ್ ಕೂತಿರೋ ಜಾಗ ಎಲ್ಲಂತಂದರೆ ಒಂದು ಬಸ್ ಸ್ಟಾಪು. ಇಲ್ಲಿ ಯಾರು ಜನ ಅಷ್ಟೊಂದಿಲ್ಲ ಈ ಬಸ್ ಸ್ಟಾಪಲ್ಲಿ. ಅಲ್ಲಿ ಕೂತ್ಕೊಳ್ಳೋಕ್ಕೂ ಜಾಗ ಇಲ್ಲ, ಬಿಕಾಸ್ ಅಲ್ಲಿ ನಿಂತ್ಕೊಂಡು ತಿನ್ನಬೇಕು ಅಥವಾ ಚೇರ್ಗಳು ಆಲ್ರೆಡಿ ಜನ ಜಾಸ್ತಿ ಇದ್ದಾರೆ. ಸೊ ಆದ್ದರಿಂದ ಇಲ್ಲೇ ಬಸ್ ಸ್ಟಾಪಲ್ಲಿ ಜಾಗ ಇತ್ತಲ್ಲ, ಅಲ್ಲೇ ಕೂತ್ಕೊಂಡಿದ್ದೀನಿ. ಸೊ ಇಲ್ಲಿ ನೋಡ್ಬೋದು ನೀವು. ಸೊ ಲೈಟಾಗಿ ಸ್ವಲ್ಪ ಮುದ್ದೆನೂ ತೊಗೊಂಡಿದ್ದೀನಿ, ಬಾಯ್ಲ್ಡ್ ಎಗ್ಗು, ಚಿಕನ್ನು, ಲಿವರು, ಆಮೇಲೆ ಬೋಟಿ. ಸೊ ಇದಿಷ್ಟು ಬಂದು ಇವ್ರ ಹತ್ರ ಫಾಸ್ಟ್ ಮೂವಿಂಗ್. ಸೊ ಫಸ್ಟ್ ಇದನ್ನು ಟ್ರೈ ಮಾಡೋಣ, ನಂತರ ಬಂದು ಆದರೆ ಚಪಾತಿನೂ ಟ್ರೈ ಮಾಡೋದಂತೆ. ಆ ರೈಸ್ ಅಪ್ಪ, ಆ ರೈಸು ಜೊತೆಗೆ ನೋಡಿ ಸಾಕಾಗಿದೆ ಬೋಟಿ. ಈ ಥರ ಜಾಗನ ತೋರಿಸೋದು ಮೇನ್ ಉದ್ದೇಶನೇ ಇವರು ಸ್ವಲ್ಪ ಬೆಳೀಲಿ ಅಲ್ವಾ. ಸೊ ಇವ್ರದ್ದು ಒಂದು ಚಿಕ್ಕ ಹೋಟ್ಲನ್ನದಾರ ಆಗಲಿ, ಸೊ ಅವಾಗ ನಮಗೂ ಸ್ವಲ್ಪ ಚೆನ್ನಾಗಿರುತ್ತೆ. ಒಂದು 4 ಜನ ಇಲ್ಲಿ ಬಂದರೆ ನಮ್ಮ ಕಡೆಯಿಂದ, ನೀವು ಈ ಕಡೆ ಸುತ್ತಮುತ್ತ ಇದ್ದರೆ ಖಂಡಿತ ಒಳ್ಳೆಯದಾಗುತ್ತೆ. ಸೊ ಆ್ಯಂಡ್ ವೇಸ್ಟ್ ಮಾಡಬಾರ್ದು ಅಂತಲೇ ಚಿಕ್ಕ ಪ್ಲೇಟಲ್ಲಿ ಎಲ್ಲ ಸ್ವಲ್ಪ ಅಂತ ಹಾಕ್ಕೊಂಡಿದ್ದೀನಿ. ಸೊ ಫಸ್ಟ್ಲಿ ನಾನು ಒಂದು ಬೈಟ್ ಆ ಒಂದು ಬೋಟಿ ಸಾರು ಜೊತೆಗೆ ಆ ರೈಸ್ ಮಾತ್ರ ಟ್ರೈ ಮಾಡಿ ನೋಡೋಣ ಹೇಗಿದೆ ಅಂತ. ವಾವ್, ಬೋಟಿ ಸಕ್ಕತ್ತಾಗಿ ಬೆಂದಿದೆ, ಲಿಟ್ರಲಿ ಅದ್ಭುತ ಗುರುವೆ. ನನಗೆ ಯಾವತ್ತೂ ಅಷ್ಟೇ ಈ ಬೋಟಿ ಅಥವಾ ಲಿವರ್ ತಿನ್ನೋ ಟೈಮಲ್ಲಿ ಮೇನ್ಲಿ ಬಂದೇನು ಗೊತ್ತಾ, ಆ ರಾ ಸ್ಮೆಲ್ ಬರಬಾರ್ದು, ಅದು ಮೇನ್ಲಿ ಇಲ್ಲ. ಅದಿದ್ರೇ ಒಳಗಡೆ ಹೋಗಲ್ಲ ಊಟ. ಆ ಉಪ್ಪು, ಆ ಖಾರ,
ಎಲ್ಲ ಸೂಪರು. ಆ್ಯಂಡ್ ಇನ್ನೊಂದು ಈ ಕ್ಯಾಮ್ರಾ ಹಿಂಗೆ ಹಿಡಿಯೋದು ಎಷ್ಟು ಕಷ್ಟ ಅಂತಂದರೆ ಲಿಟ್ರಲಿ ಕೈ ನೋವು ಬಂದ್ಬಿಡ್ತೇವೆ, ಅಷ್ಟು ಭಾರ ಇದೆ ಕ್ಯಾಮ್ರಾ. ಆ್ಯಂಡ್ ಅದೇ ಜೊತೆಗೆ ಇವರ ಚಿಕನ್ ಪೀಸ್ ನೋಡಿ ಏನು ಲೆವೆಲಿಗೆ ಬೆಂದಿದೆ ಅಂತ. ವಾವ್, ಭಾರಿ ಟೆಂಡರಿ ಮೇಟು. ಆ ರೈಸ್ ಜೊತೆ ಇನ್ನೂ ಅದ್ಭುತವಾಗಿರುತ್ತೆ. ಜನ ಹೋಗೋರು ಬರೋರೆಲ್ಲ ನನ್ನೇ ನೋಡ್ದವ್ರು, ಯಾವ ನೀವು ವಿಚಿತ್ರವಾಗಿ ಕುತ್ಕೊಂಡು ಏನೇನೋ ಮಾತಾಡ್ದವನಲ್ಲ ಅಂತ. ಏನು ಮಾಡೋದು, ನಮ್ಮ ಕೆಲಸ ಇದೆ ಅಲ್ವಾ? ಒಳ್ಳೊಳ್ಳೆ ಊಟದ ಜಾಗ ಎಲ್ಲೆಲ್ಲಿದೆಯೋ ಅದನ್ನ ನಿಮಗೆ ತೋರಿಸ್ಕೊಡ್ಬೇಕು, ಅಷ್ಟೇ ನಮ್ಮ ಉದ್ದೇಶ. ಖಂಡಿತ ನೀವು ಸರೌಂಡಿಂಗ್ಲಿದ್ರೆ ಖಂಡಿತ ಮಸ್ತಾಗಿ ಟ್ರೈ ಮಾಡಿ. ಬೇರೆ ಬೇರೆ ಆ್ಯಂಗಲಲ್ಲಿ ಹಿಡಿತಾ ಇದ್ದೀನಿ ವಿಡಿಯೋ, ನೀವು ಹೆಂಗೆ ನೋಡ್ತೀರಾ, ಏನು ರೆಸ್ಪಾನ್ಸ್ ಕೊಡ್ತೀರಾ ಗೊತ್ತಿಲ್ಲ. ಸೊ ನೆಕ್ಸ್ಟ್ ಬಂದು ಮೇನ್ಲಿ ಟ್ರೈಪಾಡು ಒಂದು ಅಡ್ಜಸ್ಟ್ ಮಾಡೋಣ. ಅದಿದ್ದರೆ ಒಂದು ಆ್ಯಂಗಲ್ ಸೆಟಪ್ ಮಾಡಿಕೊಂಡು ಆರಾಮಾಗಿ ವಿಡಿಯೋ ಮಾಡ್ಬೋದು. ಬಟ್ ಏನು ಗೊತ್ತಾ, ಟ್ರೈಪಾಡ್ ತೊಗೊಂಡು ಎಲ್ಲ ಜಾಗದಲ್ಲಿ ಹೋಗೋಕ್ಕಾಗಲ್ಲ, ಯಾಕಂದರೆ ಒಂದೊಂದು ಜಾಗ ಬಂದು ಹಿಂಗೆ ರಶ್ ಆಗಿರುತ್ತೆ ತುಂಬ. ಇದು ಬಂದು ಹೆಂಗೋ ಫುಟ್ಪಾತಲ್ಲಿದೆ, ಒಂದು ಬಸ್ ಸ್ಟಾಪ್ ಇದೆ, ಹೆಂಗೊಂದು ವೀಡಿಯೋ ಮಾಡ್ಕೋಬೋದು. ಒಂದೊಂದು ಜಾಗ ಬಂದು ಮೇನ್ ರೋಡಲ್ಲೇ ಇಕ್ಕಿರ್ತಾರೆ, ಅಲ್ಲೆಲ್ಲ ನಾವು ಟ್ರೈಪಾಡ್ ಇಟ್ಕೊಳ್ಳೋಕ್ಕೂ ಜಾಗ ಇಲ್ಲ, ಇನ್ನೊಂದು ಸೇಫು ಇಲ್ಲ ಅಂತೀನಿ. ಬಟ್ ಆದಷ್ಟು ಸ್ವಲ್ಪ ಕ್ಯಾಮ್ರಾ ಆ್ಯಂಗಲು ಇನ್ನೂ ಪರ್ಫೆಕ್ಟಾಗಿ ಹಿಡಿಯೋಕ್ಕೆ ಟ್ರೈ ಮಾಡೋಣ. ಆ್ಯಂಡ್ ಲಿವರ್ ಇದೆ, ಲಿವರು ಹಂಗೆ ಅಷ್ಟೇ ಚೆನ್ನಾಗಿ ಬೆಂದಿದೆ. ವಾವ್, ಒಬ್ಬೊಬ್ಬರಿಗೆ ಲಿವರು ಪರೋಟ ಅಥವಾ ಚಪಾತಿ ಇದ್ರೇ ಅದ್ಭುತವಾಗಿರುತ್ತೆ. ರೈಸಲ್ಲೂ ಸಹ ಲಿವರ್ ಅಲ್ಟಿಮೇಟು. ನೋಡ್ಬೋದು ಬೇಜಾನ್ ಜನ ಇದ್ದಾರೆ. ಅವ್ರೇನಂದ್ರು, ಸರ್ ಇನ್ನೊಂದು 5 ನಿಮಿಷ ಬಿಟ್ಟರೆ ಇಲ್ಲಿ ನನಗೆ ನಿಂತ್ಕೊಳ್ಳೋಕೆ ಜಾಗ ಇರಲ್ಲ, ಅಷ್ಟೊಂದು ಜನ ಬರ್ತಾರೆ, ಸೊ ಏನಾರ ಮಾತಾಡೋಂಗಿದ್ರೆ ಇವಾಗಲೇ ಕೇಳಿ ಮಾತಾಡ್ಬಿಡ್ತೀನಿ ಹಂಗಂದ್ರು. ಹಂಗಂದ್ರೆ ಜನ ಹಂಗಿದ್ದಾರೆ. ಬಂದಿದ್ದ ತಕ್ಷಣ ಆ ಟೈಮಲ್ಲಿ ಜನ ಇದ್ದಿಲ್ಲ, ಹೋಗ್ತಾ ಹೋಗ್ತಾ ಹಂಗೆ ಕ್ರೌಡ್ ಫುಲ್ಲು ಅಂಗಡಿ ಮುಂದೆ ಹಂಗೆ ನಿಂತ್ಕೊಬಿಡುತ್ತೆ. ಈ ಮಧ್ಯಾಹ್ನ ಹೊತ್ತಲ್ಲಿ ಅದ್ಭುತವಾಗಿರೋ ಊಟ ಕೊಡ್ಬೇಕು. ಮೊಟ್ಟೆ ಇದೆ, ಮೊಟ್ಟೆ ಮತ್ತು ರೈಸ್ ಸ್ವಲ್ಪ ಹೋಗೋಣ. ಒಂದು ಆಮ್ಲೆಟ್ ಹಾಕ್ತಾರೆ, ಆಮ್ಲೆಟ್ ಜೊತೆಗೆ ಒಂದು ಚಪಾತಿ ತೊಗೊಳ್ಳೋದು. ಆಮ್ಲೆಟ್ ಚಪಾತಿ ನನಗಿಷ್ಟ, ಎಷ್ಟು ಜನಕ್ಕೆ ನಿಮಗೂ ಇಷ್ಟ ಅಂತಂದರೆ ಕೆಳಗಡೆ ಕಮೆಂಟ್ ಮಾಡಿ. ಏನು ನಂಬರ ಹೊಡಿತಾ 5 ರೂಪಾಯಿ. ಹಾಂ ಎಷ್ಟು ಕಡೆ ನಿಮಗೆ ಅದಾಯಿತು 100 ರೂಪಾಯಿ ಬನ್ನಿ, ಎಲ್ಲ ಬನ್ನಿ ಅಣ್ಣ. ರೇಟ್ ಎಷ್ಟು ಅವೆಲ್ಲ ಹೇಳ್ಬಿಡಿ ಹಂಗೆ ನಮ್ಮ ಜನರಿಗೆ. ಒಂದು ಚಪಾತಿ, ಮುದ್ದೆ, ಆ ರೈಸು, ಬೋಟಿ, ಮಟನ್, ಚಿಕನ್, ಲಿವರ್ ಯಾವ್ದಾರು ತಗೊಳ್ಳಿ 100 ರೂಪಾಯಿ. 100 ರೂಪಾಯಿ. ಓಕೆ. 3 ಚಪಾತಿ ಬಂದ್ಬಿಟ್ಟು 30 ರೂಪಾಯಿ, ಒಂದು ಮೊಟ್ಟೆ 10 ರೂಪಾಯಿ, ಒಂದು ರೈಸ್ ಬಂದ್ಬಿಟ್ಟು 40 ರೂಪಾಯಿ, 2 ಪರೋಟ 30 ರೂಪಾಯಿ, ಚಿಕನ್, ಮಟನ್, ಬೋಟಿ ಯಾವ್ದನ್ನ ತಗೊಳ್ಳಿ, ಮುದ್ದೆ, ಆ ಪ್ರೈಸ್ ತಗೊಳ್ಳಿ 100 ರೂಪಾಯಿ ಅಷ್ಟೇ. ಬೋಟಿ ಇವೆಲ್ಲ ತೊಗೊಂಡ್ರೆ 100 ರೂಪಾಯಿ, ಮಿಕ್ಕಿದೆಲ್ಲ 40, 30, 50 ಆ ಥರನೇ ಪ್ರೈಸ್. ಸೊ ಕೇಳಿರ್ತೀರಾ ಎಷ್ಟು ಪ್ರೈಸ್ ಏನಂತ. ಸೊ ಆಲ್ಮೋಸ್ಟ್ ಬಂದು ಇರೋ ಹತ್ರ 50, 60, 40, 30 ಈ ಒಂದು ರೇಟಲ್ಲೇ ಸಿಗುತ್ತೆ ನಿಮಗೆ. ಈ ಬೋಟಿ ಜೊತೆಗೆ ಅಥವಾ ಮುದ್ದೆ ಅಥವಾ 3 ಚಪಾತಿ ಹಿಂಗೆ ಬೇಕಂದರೆ 100 ರೂಪಾಯಿ, ಮಿಕ್ಕಿದೆಲ್ಲ ಬಂದು ಆಲ್ಮೋಸ್ಟ್ 50, 60. ಸೊ ಬಂದರೆ ಆರಾಮ್ಸೆ ಹೊಟ್ಟೆ ತುಂಬಷ್ಟು ಊಟ ಆರಾಮ್ಸೆ ಮಾಡ್ಕೊಂಡು ಹೋಗ್ಬೋದು. ಸೊ ಈ ಸರೌಂಡಿಂಗಲ್ಲಿದ್ದರೆ ನೀವು ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ. ಒಂದು ಬಜೆಟ್ ಫ್ರೆಂಡ್ಲಿ ರೇಟಲ್ಲಿ ಒಂದು ಹೊಟ್ಟೆ ತುಂಬಷ್ಟು ಊಟ ಇಲ್ಲಿ ಸಿಗುತ್ತೆ. ಇನ್ನೊಂದು ಹೊಸ ವಿಡಿಯೋ ಸಿಗೋಣ. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಸೊ ಚಪಾತಿ ತಿನ್ನೋಣ ಅಂತಿದ್ದೆ, ಬಟ್ ಆಮೇಲೆ ರೈಸ್ ಬಹಳ ಚೆನ್ನಾಗಿತ್ತು. ಸೊ ಅದಕ್ಕೋಸ್ಕರ ಇನ್ನೊಮ್ಮೆ ರೈಸ್ ಹಾಕ್ಕೊಂಡು ಅಲ್ಲಿಗೆ ಏನು ಮಾಡಿಬಿಟ್ಟೆ. ನೆಕ್ಸ್ಟ್ ಬಂದು ಇದೇ ರೀತಿ ಒಂದು ಹೊಸ ಸ್ಟ್ರೀಟ್ ಫುಡ್ ಜೊತೆ ನಿಮಗೆ ಮೀಟ್ ಮಾಡ್ತೀನಿ. ಸೊ ಈ ಸುತ್ತಮುತ್ತ ಈ ಜಕ್ಷಂದ್ರ ಅಥವಾ ಈ ಒಂದು HSR ಲೇಔಟು, ಸೊ ಇಲ್ಲಿದ್ರೆ ನೀವು ಖಂಡಿತ ಇವ್ರಿಗೆ ಬಂದು ಸಪೋರ್ಟ್ ಮಾಡ್ಬೋದು. ಆ ಚಿಕನ್ ಭಾಳ ಇಷ್ಟ ಆಗೈತೆ, ಆ ಚಿಕನ್ನ ಟ್ರೈ ಮಾಡಿ. ಆ ಲಿವರ್ ಇಟ್ ವಾಸ್ ಕ್ವೈಟ್ ಗುಡ್ ಅಂತೀನಿ ನಾನು, ಬೇಕಿದೆಲ್ಲ ಓಕೆನೇ ಇತ್ತು. ಸೊ ದಟ್ಸ್ ಇಟ್ ಅಂತ. ಅಂಟಿಲ್ ದೆನ್, ಬಾಯ್ ಫ್ರಮ್ ಶರು.